ಪುಸ್ತಕದ ಮನೆಗೆ ಸ್ವಾಗತ. ಮನುಷ್ಯ ಒಂದು ಸಾಧನೆಯನ್ನು ಏನಾದರೂ ಮಾಡಬೇಕು ಅಂತ ಹೇಳಿದರೆ ಆಕೆಗೆ ಅಥವಾ ಆತನಿಗೆ ದೈಹಿಕವಾಗಿರುವಂತಹ ಒಂದು ನಿಯಮಿತಗಳಿಗಿಂತ ಮಾನಸಿಕವಾಗಿರುವಂತಹ ಛಲ ಅನ್ನುವಂಥದ್ದು ಸಾಕಷ್ಟು ಮಟ್ಟದಲ್ಲಿ ಬೇಕಾಗುತ್ತೆ. ಹುಟ್ಟುತ್ತಾ ಗಂಡಾಗಿ ಹುಟ್ಟಿ ನಂತರ ಮಹಿಳೆಯಾದಂತಹ ಒಬ್ಬ ಟ್ರಾನ್ಸ್ ವುಮನ್ ಆಕೆ ಇವತ್ತು ಎಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ. ಇವತ್ತು ಅವರು ಕರ್ನಾಟಕದಲ್ಲಿಯೇ ನಮ್ಮ ಜೊತೆಯಲ್ಲಿಯೇ ಇದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಒಂದು ವಿಷಯ. ಆ ಒಂದು ಟ್ರಾನ್ಸ್ ವುಮನ್ ಅವರ ಕುರಿತಾಗಿ ಇವತ್ತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಮಾತನಾಡಲಿಕ್ಕೆ ಹೊರಟಂತಹ ಒಬ್ಬ ವಿಶೇಷವಾದ ವ್ಯಕ್ತಿ ಅಂತ ಹೇಳಿದರೆ ಅವರು ಮಂಜಮ್ಮ ಜೋಗತಿಯವರು. 20 ಮೇ 1957ರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಜನಿಸಿದಂತಹ ಅವರು. ಅವರ ಮೂಲ ಹೆಸರು ಮಂಜುನಾಥ ಶೆಟ್ಟಿ. ದೇವರ ಒಂದು ವಿಧಿವಿಧಾನದಿಂದ ಅಂದರೆ ಧಾರ್ಮಿಕ ವಿಧಿವಿಧಾನದಿಂದ ಜೋಗಪ್ಪನೊಂದಿಗೆ ಸುಮಾರು 15ನೇ ವಯಸ್ಸಿನಲ್ಲೇ ಅವರಿಗೆ ಮದುವೆಯಾಗುತ್ತೆ. ಮದುವೆಯಾದ ನಂತರದಲ್ಲಿ ಅವರಿಗೆ ಮನೆಗೆ ಹೋಗುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗುತ್ತೆ. ಶೈಕ್ಷಣಿಕವಾಗಿ 10ನೇ ತರಗತಿಯವರೆಗೆ ಓದಿರುವಂತಹ ಮಂಜಮ್ಮ ಜೋಗತಿಯವರು ತಮ್ಮ 15ನೇ ವರ್ಷದ ನಂತರದಲ್ಲಿ ಅವರು ಭಿಕ್ಷಾಟನೆಯನ್ನು ಕೂಡ ಪ್ರಾರಂಭಿಸ್ತಾರೆ. ಭಿಕ್ಷಾಟನೆಯನ್ನು ಪ್ರಾರಂಭಿಸಿದಂತಹ ನಂತರದಲ್ಲಿ ಅವರಿಗೆ ಸಾಕಷ್ಟು ಲೈಂಗಿಕ ಕಿರುಕುಳಗಳು ಕೂಡ ಆಗುತ್ತೆ. ಇದಾದ ನಂತರ ಅವರಿಗೆ ಒಬ್ಬ ತಂದೆ ಮತ್ತು ಒಬ್ಬ ಮಗನ ಪರಿಚಯ ಕೂಡ ಆಗುತ್ತೆ. ಅವರ ಪರಿಚಯದಿಂದ ಕಾಳವ್ವ ಜೋಗತಿ ಅನ್ನುವಂತಹ ಒಬ್ಬ ವ್ಯಕ್ತಿಯ ಪರಿಚಯ ಕೂಡ ಮಂಜಮ್ಮ ಜೋಗತಿಯವರಿಗೆ ಆಗತ್ತೆ. ಆ ಕಾಳವ್ವ ಜೋಗತಿ ಅವರ ಒಂದು ಪ್ರಭಾವದಿಂದಾಗಿ ಜೋಗತಿ ನೃತ್ಯವನ್ನು ಮಂಜಮ್ಮ ಜೋಗತಿಯವರು ಸಂಪೂರ್ಣವಾಗಿ ಕಲಿತಾ ಹೋಗ್ತಾರೆ. ಮತ್ತು ಮಂಜಮ್ಮ ಜೋಗತಿಯವರು ಈ ಕಾಳವ್ವ ಜೋಗತಿ ಅವರ ಒಂದು ನೃತ್ಯ ತಂಡದಲ್ಲಿ ಖಾಯಂ ನೃತ್ಯಗಾರ್ತಿಯಾಗಿ ಕೂಡ ಅವರು ತಮ್ಮ ಒಂದು ವೃತ್ತಿಯನ್ನು ಪ್ರಾರಂಭಿಸ್ತಾ ಹೋಗ್ತಾರೆ. ಕಾಳವ್ವ ಜೋಗತಿಯವರ ಮರಣಾನಂತರದಲ್ಲಿ ಇಡೀ ಒಂದು ತಂಡದ ಜವಾಬ್ದಾರಿಯನ್ನು ಮಂಜಮ್ಮ ಜೋಗತಿಯವರನ್ನೇ ತಗೊಳ್ತಾರೆ. ಈ ಮಂಜಮ್ಮ ಜೋಗತಿಯವರು ಇಡೀ ತಂಡದ ಒಂದು ಜವಾಬ್ದಾರಿಯನ್ನು ತಗೊಂಡ ನಂತರದಲ್ಲಿ ಈ ಜೋಗತಿ ನೃತ್ಯವನ್ನು ಕರ್ನಾಟಕದ ಹಲವಾರು ಪ್ರದೇಶಗಳಲ್ಲಿ ಅವರು ನೃತ್ಯವನ್ನು ಪ್ರದರ್ಶಿಸಿ ಬಹಳ ಬೇಗನೆ ತಮ್ಮ ಒಂದು ಪರಿಶ್ರಮದಿಂದ ಯಶಸ್ಸನ್ನು ಕೂಡ ಪಡ್ಕೊಳ್ತಾರೆ. ಇದೆಲ್ಲ ಆದ ನಂತರದಲ್ಲಿ ಕರ್ನಾಟಕ ಜನಪದ ಅಕಾಡೆಮಿಯ ಸದಸ್ಯರಾಗಿ ಕೂಡ ಅವರು ಸೇರಿಕೊಳ್ತಾರೆ. ಅದೇ ಜನಪದ ಅಕಾಡೆಮಿಯಲ್ಲಿ ಕೆಲಸವನ್ನು ಮಾಡ್ತಾ ಅವರು ಜನಪದ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ಇದರ ಜೊತೆಯಲ್ಲಿ ಅವರಿಗಿರುವಂತಹ ಇನ್ನೊಂದು ದೊಡ್ಡ ಹೆಗ್ಗಳಿಕೆ ಏನು ಅಂತ ಹೇಳಿದರೆ ಕರ್ನಾಟಕ ಜನಪದ ಅಕಾಡೆಮಿಯ ಮೊದಲ ಟ್ರಾನ್ಸ್ ವುಮನ್ ಅಂದರೆ ಕರ್ನಾಟಕ ಜನಪದ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಮೊದಲ ಟ್ರಾನ್ಸ್ ವುಮನ್ ಅನ್ನುವಂತಹ ಒಂದು ಹೆಗ್ಗಳಿಕೆ ಕೂಡ ಇವತ್ತು ಮಂಜಮ್ಮ ಜೋಗತಿಯವರಿಗೆ ಇದೆ. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿರುವಂತಹ ಮಂಜಮ್ಮ ಜೋಗತಿಯವರಿಗೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದಿಂದ ಅವರಿಗೆ ಕೆಲವು ಪ್ರಶಸ್ತಿ ಬಿರುದುಗಳು ಕೂಡ ದೊರೆತಿದೆ. 2021ನೇ ಇಸ್ವಿಯಲ್ಲಿ ಭಾರತ ಸರ್ಕಾರದ 4ನೆಯ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳಿ ಅನ್ನಿಸ್ಕೊಂಡಿರುವಂತಹ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಡಲಾಗಿದೆ. ಇದರ ಜೊತೆಯಲ್ಲಿ 2010ನೇ ಇಸ್ವಿಯಲ್ಲಿ ಅವರಿಗೆ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಇದರ ಜೊತೆಯಲ್ಲಿಯೇ ಅವರಿಗೆ ಇವತ್ತಿನ ಕರ್ನಾಟಕದ ಮಹಿಳಾ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕದ ಜನಪದ ವಿಶ್ವವಿದ್ಯಾಲಯಗಳ ಒಂದು ಪಠ್ಯಪುಸ್ತಕದಲ್ಲಿ ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆ ಕೂಡ ಒಂದಷ್ಟು ಪಾಠಗಳನ್ನು ಇಟ್ಟಿದ್ದಾರೆ. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದಂತಹ ಜೋಗತಿ ಮಂಜಮ್ಮ ಅವರು ನಮ್ಮ ಕರ್ನಾಟಕದವರು, ನಮ್ಮ ಕನ್ನಡದವರು ಅಂತ ಹೇಳಿಕೊಳ್ಳಿಕ್ಕೆ ನಮಗೆ ಖಂಡಿತವಾಗ್ಲೂ ಹೆಮ್ಮೆ ಅನ್ನುವಂಥದ್ದು ಇರಬೇಕು. ಅವರ ಜೀವನದಲ್ಲಿ ಅವರು ಇನ್ನು ಎತ್ತರಕ್ಕೆ ಬೆಳೀಲಿ, ಇನ್ನು ಒಳ್ಳೆಯ ಸ್ಥಾನಕ್ಕೆ ಅವರು ತಲುಪಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸೋಣ.
ಇದಿಷ್ಟು ಜೋಗತಿ ಮಂಜಮ್ಮ ಅವರ ಕುರಿತಾದಂತಹ ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.